ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಆಗಿನೋ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕಟ್ ಆಫ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸು ರಿಪೀಟೆಡಾಗಿ ಕೇಳ್ತಿದ್ದೀರಾ ಸೆಕೆಂಡ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ಬಂದುಬಿಟ್ಟು ಸೆಕೆಂಡ್ ರೌಂಡ್ ಕಟ್ ಆಫ್ ನಮ್ಗೆ ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮ್ಗೆ ಇನ್ನೇನು ಫಸ್ಟ್ ರೌಂಡ್ದು ಪ್ರೋಸೆಸ್ ಎಲ್ಲನೂ ಸಹ ಈಗಾಗಲೇ ಕಂಪ್ಲೀಟ್ ಆಗಿರುವಂಥದ್ದು KCET ಆ್ಯಂಡ್ ಆಗೇನು ನೀಟ್ ವಿದ್ಯಾರ್ಥಿಗಳಿಗೆ. ಇನ್ನು ಸೆಕೆಂಡ್ ರೌಂಡು ಇದೇ ತಿಂಗಳಲ್ಲಿ 25ನೇ ತಾರೀಕು ಮೇಲೆ ಆದರೆ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅತಿ ಶೀಘ್ರದಲ್ಲೇ ಅದಕ್ಕೆ ಸ್ಕೆಡ್ಯೂಲ್ ಆದರೆ ಕೊಡ್ತಾರೆ. ಜೊತೆಗೆ ಆ ಸ್ಕೆಡ್ಯೂಲ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಕಾಶ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು KE ಕಡೆಯಿಂದನೇ ತಿಳಿಸ್ಕೊಡ್ತಾರೆ, ಓಕೆನಾ. ಸೊ ಅದು ಬಂದಾಗ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಈಗ ನೀವು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದೀರಾ ಅಂತ ಅಂದ್ರೆ, ನಾನು ಫಸ್ಟ್ ರೌಂಡ್ ಕಟ್ ಆಫ್ ಏನೋ ನೋಡಿದೆ. ಫಸ್ಟ್ ರೌಂಡ್ ಕಟ್ ಆಫಲ್ಲಿ ನನ್ನ ಒಂದು ರ್ಯಾಂಕಿಂಗ್ಗೆ ಇನ್ನೇನು ನಿಯರ್ ಇತ್ತು, ಆದ್ರೂ ನನ್ನ ಒಂದು ರ್ಯಾಂಕಿಂಗ್ ಅಷ್ಟು ಬಂದಿಲ್ಲ, ಇನ್ನೊಂದು ಚೂರು ನಿಯರ್ ಇತ್ತು. ಬಟ್ ಆದರೆ ಈ ಸೆಕೆಂಡ್ ರೌಂಡಲ್ಲಿ ಏನಾದರೂ ಕಟ್ ಆಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನೀವು ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು ಅಥವಾ ನರ್ಸಿಂಗ್ ಆಗಿರ್ಬೋದು, ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ, ಈಗ ನೀವು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಟ್ ಆಫ್ ನೋಡಿದ್ದೀರಾ. ಈಗ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನು ಕಟ್ ಆಫ್ ಸಿಗುತ್ತೆ, ಆ ಕಟ್ ಆಫ್ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಲಾಸ್ಟ್ ಈಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿರುವಂಥ ಕಟ್ ಆಫ್ ಏನಿದೆ ಅದೇನಾದರೂ ಇನ್ಕ್ರೀಸ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಹ ಇನ್ಕ್ರೀಸ್ ಆಗುತ್ತೆ. ಅದು ಯಾವ ರೀತಿ ಅಂತಂದರೆ ಡಿಪೆಂಡ್ಸ್ ಆನ್ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಮೇಲೆ. ಈಗ ಕಾಲೇಜಸಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಯಾವುದೋ ಒಂದು ಕಾಲೇಜಲ್ಲಿ ಬಂದುಬಿಟ್ಟು ಟೋಟಲ್ ಸೀಟ್ಸ್ ಇಂಟೇಕ್ ಬಂದುಬಿಟ್ಟು ಒಂದು 90 ಸೀಟ್ಸು 80 ಸೀಟ್ಸು ಇರ್ತವೆ. ಆ ಒಂದು ಕಾಲೇಜಲ್ಲಿ ಏನಾಗಿರುತ್ತೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಓನ್ಲಿ 40 ಸೀಟ್ಸ್ ಅಷ್ಟೇ ಫಿಲ್ ಆಗಿದ್ರೆ ಅವಾಗ ಏನಾಗುತ್ತೆ ಅಂತಂದರೆ ಅವರ ಒಂದು ಕಾಲೇಜ್ ಕಟ್ ಆಫ್ ಬಂದುಬಿಟ್ಟು ಡಬಲ್ ಆಗುತ್ತೆ, ಇಲ್ಲ ಅಂತಂದರೆ ತುಂಬ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಆ ಒಂದು ಕಾಲೇಜಸಲ್ಲಿ ಏನಾದ್ರೂ ಸಹ ಈಗ 80 ಸೀಟ್ಸ್ ಏನಿತ್ತು, ಆ 80 ಸೀಟ್ಸ್ ಈಗಾಗಲೇ ಫಿಲ್ ಆಗಿಬಿಟ್ಟಿದ್ರೆ ಮ್ಯಾಕ್ಸಿಮಮ್ ಒಂದು 75 ಅವಾಗ ಏನಾಗುತ್ತೆ ಅಂತಂದರೆ ಕಟ್ ಆಫು ಡಿಕ್ರೀಸ್ ಆಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ಗೊತ್ತಾಗುವಂಥದ್ದು ನಿಮ್ಗೆ ಯಾವಾಗ ಒಂದು ಐಡಿಯಾ ಬರುತ್ತೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಕಟ್ ಆಫ್ ಡಿಕ್ರೀಸ್ ಆಗುತ್ತಾ ನೀವು ಅಂದ್ಕೊಂಡಿರೋಂಥ ಕಾಲೇಜಲ್ಲಿ ಅಂತ ಅಂದರೆ ಏನಿಲ್ಲ. ನೋಡಿ, ಈಗ ನಿಮಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕೆ ಇರುವಂತಹ ಫಸ್ಟ್ ಪ್ರೊಸೀಜರ್ ಏನು ಅಂತ ಅಂದರೆ, ಸೆಕೆಂಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಓಕೆನಾ. ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ ಈಗ ನೀವು ಯಾವ ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವಂತಹ ಸೀಟ್ ಏನಿರುತ್ತೆ, ಆ ಒಂದು ಕಾಲೇಜ್ ಏನಿರುತ್ತೆ, ಆ ಒಂದು ಕಾಲೇಜ್ ಹೋಗ್ಬಿಟ್ಟು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದ್ದಾವೆ, ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು, ಸೆಕೆಂಡ್ ರೌಂಡಲ್ಲಿ ಎಷ್ಟಿತ್ತು ಅಂತ ನೋಡಿದ್ರೆ ಅಂತ ಅಂದರೆ ನಿಮಗೆ ಒಂದು ಗೆಸ್ ಆದರೆ ಬರುತ್ತೆ. ಇನ್ನೂ ತುಂಬ ಸೀಟ್ಸ್ ಉಳಿದಿದ್ದಾವೆ ಅಂತ ಅಂದರೆ ಕಟ್ ಆಫನ್ನು ಇನ್ಕ್ರೀಸ್ ಮಾಡ್ತಾರೆ. ಸೀಟ್ಸ್ ಏನಾದರೂ ಕಡಿಮೆ ಇದೆ, ಮ್ಯಾಕ್ಸಿಮಮ್ ಎಲ್ಲ ಫಿಲ್ ಆಗಿಬಿಟ್ಟಿದ್ದಾವೆ ಅಂತಂದರೆ ಕಟ್ ಆಫ್ ಆದರೆ ಡಿಕ್ರೀಸ್ ಆಗುತ್ತೆ, ಓಕೆನಾ. ಸೊ ಈ ರೀತಿಯಾಗಿ ನಡೆಯುವಂಥದ್ದು ಕಟ್ ಆಫ್ ಅಂತೂ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗೇ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತಲೂ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ, ಅಲ್ಲೂ ಸಹ ಸೀಟ್ ಸಿಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಸೊ ನೀವು ಕಟ್ ಆಫ್ ಇನ್ಕ್ರೀಸ್ ಬಗ್ಗೆ ಡಿಕ್ರೀಸ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನಾನು ಹೇಳಿದಂತಹ ಒಂದು ಕೆಲಸ ಮಾಡಿದಿರ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದ್ರೆ ಅಂತಂದರೆ ನಿಮಗೇ ಸಹ ಒಂದು ಐಡಿಯಾ ಆದರೆ ಬರುತ್ತೆ. ಸೊ ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಆದರೆ ಖಂಡಿತವಾಗ್ಲೂ ಇದ್ದೇ ಇದೆ, ಓಕೆನಾ. ಆ್ಯಂಡ್ ಸೆಕೆಂಡ್ ರೌಂಡ್ದು ನಮಗೆ ಕಟ್ ಆಫ್ ಯಾವಾಗ ಬರುತ್ತೆ ಅಂತ ನಿಮ್ಮಲ್ಲಿ ಡೌಟ್ ಇದೆ ಅಲ್ವಾ. ಸೆಕೆಂಡ್ ರೌಂಡ್ ಕಟ್ ಆಫ್ ಯಾವಾಗ ಬರುತ್ತೆ ಅಂತಂದರೆ ಸೇಮ್ ಲೈಕ್ ಈಗ ಫಸ್ಟ್ ರೌಂಡ್ದು ನೀವು ಅಬ್ಸರ್ವ್ ಮಾಡೋದಾದರೆ ಫಸ್ಟ್ ರೌಂಡಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನಿಮಗೆ ಕಟ್ ಆಫ್ ಸಿಕ್ಕಿದ್ದು, ಅದಾದಮೇಲೆ ನೆಕ್ಸ್ಟ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಫಸ್ಟ್ ರೌಂಡ್ದು ಫೈನಲ್ ಕಟ್ ಆಫ್ ಸಿಗಿದ್ದು. ಸೊ ಅದೇ ರೀತಿಯಲ್ಲಿ ಈಗ ಫಸ್ಟ್ ಸೆಕೆಂಡ್ ರೌಂಡ್ದು ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಸ್ಕೆಡ್ಯೂಲಲ್ಲಿ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸು, ಆಪ್ಷನ್ ಎಂಟ್ರಿ ಆ್ಯಂಡ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಇರುತ್ತೆ. ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನಿಮಗೆ ಒಂದು ಕಟ್ ಆಫ್ ಆದರೆ ಸಿಗುವಂಥದ್ದು, ಆವಾಗ ನೀವು ಕಟ್ ಆಫನ್ನು ನೋಡ್ಕೋಬೋದು ಅಷ್ಟೇ. ಬಟ್ ಸೀಟ್ ಸಿಗುವಂಥ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸ್ಟೂಡೆಂಟ್ಸ್ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ, ಓಕೆನಾ. ಸೊ ಸದ್ಯಕ್ಕೆ ಇಷ್ಟನ್ನು ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಗ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಕಾಶ್ ಆ್ಯಂಡ್ ಡೆಪಾಸಿಟ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಇಂಥವ್ರಿಗೆ KE ಕಡೆಯಿಂದ ಅತಿ ಶೀಘ್ರದಲ್ಲೇ ಅಪ್ಡೇಟ್ ಬರುತ್ತೆ, ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಕೌನ್ಸಿಲಿಂಗ್ ರಿಲೇಟೆಡು ಅಥವಾ ಹಾಸ್ಟೆಲ್ ಸ್ಕಾಲರ್ಶಿಪ್ ರಿಲೇಟೆಡು ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.